ಅಲ್ಲ ನಾಚಿಕೆ ಹಾಕಿಲ್ವ ನಿನಗೆ? ಎಷ್ಟು ದಿವಸ ತಗೊಂಡೋಗಿ ಕೊಟ್ಟಿದ್ದೆ ನಮ್ಮ ಅಪ್ಪನ ಮನೆಯವ್ರಿಗೆ ಆಸ್ತಿ ಬರ್ಕೊಟ್ಟಿದ್ದ ತೆಗೆದು ಕೊಟ್ಟಿದ್ದ. ಯಾವ ಥರದಲ್ಲಿ ನೀನು ನೋಟಿಸ್ ಕಳ್ಸಕ್ಕೆ ಕರ್ಕೊಂಡೋದೆ ನೀನು? ಕೇಳ್ದಂಗೆ ಹೆಂಗೆ ಕರ್ಕೋದೆ ನೀನು ಅಂತ. ಈಗೇನೀಗ ಜಾಸ್ತಿ ಮಾತು ಕಿತ್ತಾಬೇಡ ನೀನು. ಎಷ್ಟೊತ್ತಿ ಹೇಳ್ತೇನೆ ಕೇಳ್ಕೊ. ಈಗೇನು ನೀನು ಸೈನ್ ಹಾಕ್ನಿಲ್ಲ, ನಾವೀಗೇನು ನೋಟಿಸ್ ಕಳಿಸಿಲ್ಲ. ಈಗ ಯಾಕೆ ಮಾತಾಡ್ತಾ ಇದ್ದಿ? ಬೇಡ ಅಂದ್ಮೇಲೆ ಮುಗೀತು. ಇನ್ನೇನು ನಿನಗೂ ನನಗೂ ಮಾತು ನೋಡು. ಇನ್ಮೇಲೆ ತೋರಿಸ್ತೀನಿ ನಾನು ಹೆಂಗೆ ಅಂತ. ನಾನು ಏನು ಅಂತ ತೋರಿಸ್ತೀನಿ ನೋಡ್ಕೊಂಡು ನಿನಗೆ. ನೀನು ನನಗೆ ಬುದ್ಧಿ ಕಲ್ಸಾಕೊಂಡು ನಾನು ಬುದ್ಧಿ ಕಲಿಯೋಣ. ನಾನು ಎಷ್ಟು ಜನಕ್ಕೆ ನೀರು ಕೊಡ್ಸಿದಾನೋ ನಾನು ನಿನ್ನ ಕೈ ಬುದ್ಧಿ ಕೇಳಬೇಕಾ? ನಿನ್ನ ಕೈಲಿ ಬುದ್ಧಿ ಕಲಿಬೇಕಾ ಹೇಳು? ಏನೀಗ ಏನು ಅಂತ ಇಳಿಸ್ತೀನಿ ಸರಿಯಾಗಿ ಮರುವಾದಿಯ. ಜಾಸ್ತಿ ಮಾತ್ಕಿ ತಾಡಿದ್ರೆ ನೀನು ಏನು ಮಾತಾಡೋದು ನೀನು? ಏನು ಮರೆ ಮಾತಾಡೋದು ನೀನು? ಜಾಸ್ತಿ ಮಾತ್ಕಿ ತಾಡ್ಬೇಡ ನೀನು. ನೀನು ಯೋಗ್ಯತೆಗೆ ಇಷ್ಟು ಬೆಂಕಿ ಕಂದರು ಯಾಕೆ ಮಾತಾಡಿಯ ನೀನು? ಯಾಕೆ ಮಾತಾಡಿಯ ನೀನು ಅಂತ? ಎಂತ ನಿನಗೆ ಆಸ್ತಿ ಕೊಟ್ಟರು? ನಮ್ಮ ಅಪ್ಪನ ಕೊಟ್ಟಿದ್ಯಾ ನೀನು? ನೀನು ಕೊಡೋಕ್ಕೆ ಯಾಕೆ ಇಸ್ಕೋಬೇಕು? ನಾನು ಮದುವೆ ಮಾಡಿ ಕಳಿಸಿಲ್ವಾ? ನಾನು ಮದುವೆ ಮಾಡೋದಲ್ಲ, ನಿನ್ನ ಮಗಳ ಮದುವೆನೂ ಮಾಡಿದ್ರಲ್ಲ. ನೀ ಎತ್ತು ಬೇಡವಾ? ನಮ್ಮ ಅವ್ವ ಎಷ್ಟೆಲ್ಲ ಮಾಡಿದಳು ನಿನಗೆ ಎಳಿಮೈ ಅನ್ಕೊಂಡು. ನಮ್ಮ ಅಣ್ಣ ನಮ್ಮ ಮುತ್ಕೆ ಎಲ್ಲ ಎಷ್ಟು ಆಸೆ ಮಾಡೋರು. ನೀ ಎತ್ತು ಉಳಿಸ್ಕೋಬೇಕು ಅನ್ನೋ ಗ್ಯಾರಿಲ್ವ ನಿನಗೆ? ನೀ ಎತ್ತಿಲ್ವ ಹೇಳು? ಅಯ್ಯೋ ಏನು ಹರ್ಸ್ಬಿಟ್ಟಾರ ಬಿಡವ. ಏನು ಮಾಡಬಾರ್ದು ಮಾಡ್ಬಿಟ್ಟವ್ರೆ ಓಸಿಯಾ? ಮಾಡ್ಬೇಕಾಗಿತ್ತು ನಿನಗೆ. ಏನು ಮಾಡ್ಬೇಕಾಯ್ತು? ಮಾಡಿರೋದನ್ನೇ ಉಳಿಸ್ಕೊಳಕ್ಕೆ ಯೋಗ್ಯತೆ ಅಲ್ಲ ನಿನಗೆ. ಇನ್ನೇನು ಮಾಡ್ಬೇಕಾಗಿತ್ತು ಅವರು? ಅದಕ್ಕೆ ಮಗ ಅಲಕರತ್ತೆ ನಿಮ್ಮ ಮಗನಿಗೆ ಬುದ್ಧಿ ಇಲ್ವ ಕೇಳತ್ತೆ? ನಮ್ಮ ಅಪ್ಪನ ಮನೆ ಆಸ್ತಿ ತಗೋಬೇಕಂತೆ ನಾನು. ಆಸ್ತಿ ತಗೊಳಕ್ಕೆ ನನಗೆ ಏನೇನು ಅಕ್ಕಿ ಕಾರ್ಡ್ಗೆ ಸೈನ್ ಹಾಕ್ಬೇಕು ನಡಿ ಅಂದ್ಬಿಟ್ಟು ಲಾಯರ್ ಆಫೀಸ್ ಕರ್ಕೊಂಡೋಗಿ ನೋಟಿಸ್ ಕೊಡೋಕ್ಕೆ ಅಂತ ಪ್ಲ್ಯಾನ್ ಮಾಡೋರಲ್ಲ ಇವರು. ನನಗೆ ಗೊತ್ತಿಲ್ದಂಗೆ ಈಗ ಏನಾದ್ರೆ ನಾನು ಸೈನ್ ಹಾಕ್ಬಿಟ್ಟು ಈಗ ನಮ್ಮ ಅಪ್ಪನ ಮನೆಗೆ ಹೋಗಿರ ಅವ್ರೇನು ಅನ್ಕೋತಿತ್ತಿಲ್ಲ? ಇವಳಿಗೆ ಇಷ್ಟೆಲ್ಲ ಮಾಡಿದ್ರು ಇವಳಿಗೆ ಆಸ್ತಿ ಬೇಕಾ ಅಂತ ಅಂತಿತ್ತಿಲ್ವಾ? ನಮ್ಮ ಅಪ್ಪನ ಮನೇಲಿ ನಾನು ನಿಷ್ಠುರಬೇಕಾಗಿತ್ತಾ? ನೋಡತ್ತೆ ಯಾವ ಥರ ಬುದ್ಧಿ ಕಲ್ತಿದಾರು ಅಂದ್ಬಿಟ್ಟು. ಅಲ್ಲಕ್ಕಲ್ಲ ಮಗ, ಇದು ಯಾವ ಬುದ್ಧಿ ಕಲ್ತಿದ್ದೀನಿ ನೀನು? ಹಾಂ, ಯಾವ ಬುದ್ಧಿ ಕಲ್ತಿದ್ದಿಲ್ಲ? ಇವೆಲ್ಲ ಚಂದವ ನಿನಗೆ? ನಿನ್ನ ಆಸ್ತಿನೇ ಬೇಕಾದಷ್ಟು ಬಿದ್ದದ. ಕಂಡೋರ ಆಸ್ತಿ ಮೇಲೆ ಯಾಕೆ ಕಣ್ಣು ಮಡ್ಗಿಯ ನೀನು? ಯಾಕೆ ಬೇಕು ನಿನ್ಗೆ ಕಂಡೋರ ಆಸ್ತಿ? ಒಲೆಲ್ಲ ಜಯಣ ನಿನ್ನ ಬುದ್ಧಿ ಸಾಟೆ ವೀಡಿಯೋ ಕೇಳಕಲ್ಲ ನನಗೆ. ದೊಡ್ಡವ ನಿಂಗೆ ಗೊತ್ತಿಲ್ಲ, ಸುಮ್ ಕೂತ್ಕೊಳ್ಳಿ ಅಂತ ಮಳ್ಬಡಿ ಅಂತ ಹೇಳು. ದೊಡ್ಡ ಮಳ್ಳಿ ಕಂದೊಡವ ಇವಳು ಮಳ್ಳಿ ಇವಳು ಅಂತೇಳು ಅನ್ಕೊಬಿಟ್ಟಿದ್ದೀನಿ ನೀನು. ಇವಳು ಒಪ್ಪರ್ ಬಡಿಯ ಇವಳನ್ನ ಕಿತ್ತೋದ್ ಬಡಿಯ ಅರಕಂದೊಡವ. ನಾನು ಹೇಳೋದೊಂದು ಏನು ಅವ್ರ ಅಪ್ಪನ ಮನೆ ಹರಿಸ್ಬಿಟ್ಟಿದಾರ. ನೋಟಿಸ್ ಅಭಿಸಾಕಿದ್ರೆ ಅಷ್ಟು ದುಡ್ಡು ಕೊಡೋರಪ್ಪ. ಏನು ಪುಕ್ಸಟ ಕೊಟ್ಟಾರ ಇವ್ರವ್ವ. ಅಕೌಂಟಲ್ಲಿ 30 ಲಕ್ಷ ಮಡಿಕೊಂಡು ₹1 ಬಿತ್ತಿದೆ. 10 ಲಕ್ಷ ಕೊಟ್ಬಿಟ್ಟು ವಾಪಸ್ಸು ಸಾಲ ಅನ್ನಂಗೆ ಇಸ್ಕೊಂಡ್ರಲ್ಲ. ಇವ್ಳಿಗೇನು ಜ್ಞಾನ ಬೇಡವಾ? ಕೊಡ್ಲೇಳು ಏನು ಧರ್ಮಕ್ಕೆ ಬದುಕಳ ಕೊಟ್ಟಾರ? ಏನೇನು 100 ಗ್ರಾಮ್ ಚಿನ್ನ ಒಂದು ಕೂಟ್ರು ಎಲ್ಲನೂ ವರದಕ್ಷಿಣೆ ಕೊಟ್ಬಿಟ್ಟು ಮದುವೆ ಮಾಡ್ಕೊಟ್ಟಿದ್ರ? ಏನು ದೊಡ್ಡವ ನೀನೇ ವಸೂಲಿ ಮಾಡ್ಕೊಳ್ಳೋದಪ್ಪ ಆದಷ್ಟ. ನಿನಗೆ 100 ಗ್ರಾಮ್ ಚಿನ್ನ ಕೂಟ್ರು ಕೊಡೋಕ್ಕೆ ನೀನು ಗೌರ್ಮೆಂಟ್ ಕೆಲಸದಲ್ಲಿ ಇದ್ದ ಹೇಳು? ತಿರ್ಕೆಂಗೆ ಮಾಡಕ್ಕಿಲ್ಲ ಅಂದ್ರು 3-4 ಸತಿ ಬಂದೆ. ಅಯ್ಯೋ ಏನು ಬಂದಿದೆ ಕಣವ? ಬಂದಿದೆ ನಿನ್ನ ಗನದಾರಿಯ ಥೂ. ನಾನು ಈಗ ಎಲ್ಲೆಲ್ಲ ನಿಮ್ಗೆ ತಾಳಿ ಕಟ್ನಲ್ಲ ಅಂತ ಯೋಚನೆ ಮಾಡಿ ಎಷ್ಟು ಸತಿ ಗೊತ್ತಾ? ಏನು ಮಾಡಬೇಕು? ಮದುವೆ ಆಗೈತು, 3 ಮಕ್ಕಳು. ಅದು ಇನ್ನೇನು ಮಾಡ್ಬೇಕೀಗ? ಈಗ ಏನು ಮಾಡಬೇಕು? ಅಲ್ಲಕ್ಕಲ್ಲ ಮಗ, ಬುದ್ಧಿ ಬೇಡವ ನಿನಗೆ? ಬುದ್ಧಿ ಬೇಡವಲ್ಲ ನಿನಗೆ? ಅದಕ್ಕೆ ಅಂಗಡಿಯ ನೀನು ಕಂಡೋರ ಆಸ್ತಿ ನಿನಗೆ ಯಾಕೆ? ನಿಂದೆ ನಿನಗಿಲ್ಲ, ಇನ್ನೊಬ್ರದ್ದು ಯಾಕೆ ಆಸೆ ಮಾಡಿಲ್ಲ? ಯಾಕೆ ಆಸೆ ಮಾಡಿ ಹೇಳು? ಬಡವಾ ನಿಂಗೆ ಗೊತ್ತಾಗಿಲ್ಲ, ಸುಮ್ಮನೆ ಹೋಗು ನೀನು. ಹೋಗೋಳಿಕೆ ನೀವೆಲ್ಲ ಯಾವ ಬುದ್ಧಿವಂತರು ಕೆಟ್ಟೋದ್ರಿ ನೀವು? ನಿಮ್ಗೆ ಅಷ್ಟೆಲ್ಲ ಗೊತ್ತಾಗಿದ್ದರೆ ಈಗ ಹಿಂಗಾಗಬೇಕಾಗಿತ್ತು ನೀವು. ಅಲ್ಲಕ್ಕಲ್ಲ ಇನ್ನೇನು ಮಾಡಬೇಕಾಗಿತ್ತು? ಇದಕ್ಕೆ ನಮ್ಮೆ ಕೇರಿಕತ್ತಿದ್ಯಪ್ಪ? ಬೇಡ ಕಣಪ್ಪ ಬೇಡ. ನಮ್ಗಿಲ್ಲ, ಕಂಡೋರ್ದು ಬಂದದ. ಕಂಡೋರ್ದು ಆಸೆ ಮಾಡಕ್ ಹೋಗ್ಬಿಡ್ದಂಗೆ ಎಲ್ಲವ. ಸುಮ್ಮನಿರಿ, ನೀವೇ ಗಂಡ ಎತ್ತು ಜಗಳಾಡಿರಿ. ಅಲ್ಲಕ್ಕನತ್ತೆ ನಾನು ಹೇಳೋದೊಂದು, ಇವರು ನನಗೆ ಹೇಳ್ದಂಗೆ ರೇಷನ್ ಕಾರ್ಡ್ಗೆ ಅದೇನು ಸೈನ್ ಹಾಕ್ಬೇಕು, ಇಲ್ಲಾಂದ್ರೆ ಕಾರ್ಡ್ ಹೋಯ್ತವೆ ಅಂದ್ಬಿಟ್ಟು ಕರ್ಕೊಂಡೋಗ್ಬಿಟ್ಟು ನನಗೆ ಸೈನ್ ಹಾಕಿಸ್ಕೊಳಕ್ ನೋಡಿದ್ರಲ್ಲ. ಹಿಂಗೆ ಐತೆ ಬುದ್ಧಿ ಕಲಿಯೋದು ಇವರು. ಹಿಂಗೆ ಬುದ್ಧಿ ಕಲಿಯೋದು. ಈಗ ನೀನು ಹಾಕ್ನಿಲ್ಲ ತಾನೇ? ಜಾಸ್ತಿ ಮಾತ್ಕಿತಾಬೇಡ ನೀನು ಆಯ್ತಾ? ಬಾಯಿ ಮುಚ್ಕೊಂಡು ಇರೋದು ಕಲಿ ನೀನು. ನಿಮ್ಮ ಮಕನ ಬಡಿಯ ಏನು ಹರ್ಕೊತಾಳೆ. ಅಲ್ಲ ಲಾಯರ್ ಮುಂದ್ಗಡೆ ನನಗೆ ಎಷ್ಟು ಅವಮಾನ ಮಾಡ್ದಾಮಿ ನೀನು. ತೋರಿಸ್ತೀನಿ ಇರು, ಅದು ಎಲ್ಲಿ ತಂದು ಅದು ಹೆಂಗೆ ಮಾಡ್ಕೊಂಡು ಕೂಲಿ ಕೆಲಸ ಕಳಿಸ್ತೀನಿ. ಕೂಲಿ ಕೆಲಸಕ್ಕೆ. ಅಯ್ಯೋ ಏನು ಕೂಲಿ ಮಾಡ್ರ ಅವಮಾನವಾ? ಮಾಡ್ತೀನಿ ಕೂಲಿನೇ ಮಾಡ್ತೀನಾಕು. ಇನ್ನೇನು ಕೂಲಿ ಮಾಡ್ಕೊಂಡೇ ಇರ್ಬೇಕು ನೀನು. ಇನ್ನೇನು ಹಂಗೆ ಬಿಟ್ಬಿಟ್ಟ ನೀನು. ತಂದಾಕ್ತೀನಿ ತಿನ್ಕ ಕೂತ್ಕೋ. ನನ್ನ ಹೆಂಗೋ ಒಡವೇರ ಮುಡುಗಿದೆ ತಡು. ಇದೇ ಒಂದು ಎತ್ತಲ್ಲಿ ನೋಟಿಸ್ ಕಳ್ಸಿದ್ರೆ ಒಂದಿಷ್ಟು ದುಡ್ಡು ಕಾಸಾರು ಸಿಗ್ತದೆ ಬುಡ್ಸ್ಕೊಡೋದಂತ. ನಾನಂದ್ರೆ ಯಾರು ಉಪಕಾರಕ್ಕೆ ಮಾಡ್ತಿದ್ದೆ ನಾನು? ನಿನ್ನ ಉಪಕಾರಕ್ಕೆ ಮಾಡ್ತಿದ್ದೆ ನಾನು? ಏನು ನನ್ನ ಉಪಕಾರಕ್ಕೆ ಮಾಡ್ಕತ್ತಿದ್ದ? ಏನು ಹೊರ್ಕತಾ ಕೂತಿದ್ಯಲ್ಲ? ನಾನೇ ಓಲಿಚೆ ಪಾಪ ಅಂತ ನಾನು ಅಯ್ಯೋ ಬಿಡು ನಾನು ಹೇಳ್ತೆ ಯಾಕಂತ ತಿರ್ಗಲಿ ಅಂದ್ಬಿಟ್ಟು ಹೆಂಗೋ ಅರ್ಜಿ ಹಾಕ್ಸಿದ್ರೆ ದುಡ್ಡು ಕೊಡ್ತಾರೆ, ನೋಟಿಸ್ ಕಳ್ಸಿದ್ರೆ ಇಸ್ಕೊಂಡು ಬುಡ್ಸ್ಕೊಡೋದಂತ ನಾನು ಮಾಡಿದ್ರೆ ನನಗೆ ಮಾತಾಡ್ತಾಳೆ. ನೋಟಿಸ್ ಕಳಿಸಿ ಅವ್ರು ಕೊಟ್ಟೆ ನಾನು ನಿಷ್ಠುರ ಮಾಡ್ಕೊಂಡು ಒಡವೆ ಹಾಕಂತ ಇರ್ಬೇಕಾ? ನನಗೆ ಯಾವ ಒಡವೆನೂ ಬೇಡ, ಯಾವ ವಸ್ತ್ರನೂ ಬೇಡ ಆಯ್ತಾ? ಅದೇನೋ ಅಂತಿರಂತೆ ಒಟ್ಟಿಗೆ ಇಟ್ಟಿರ ಜುಟುಗ್ ಮಲ್ಗೆವ ಅಂತ. ನನಗೆ ಅವೆಲ್ಲ ಬೇಡಕ್ಕಂತೆ. ನೀನು ಅವೆಲ್ಲನೂ ಆಸೆ ತೆಗ್ದಾಕ್ಬಿಡು. ಇವಳು ಅರ್ಜಿ ನೋಟಿಸ್ ಕಳಿಸ್ತಾಳೆ, ಆಸ್ತಿ ಸಿಗ್ತದೆ, ನುಂಗ್ಬೋದು, ಇವೆಲ್ಲ ಕನಸು. ನಾನು ಸತ್ರು ಆ ಕೆಲಸ ಮಾಡೋಕ್ಕಿಲ್ಲ ನಾನು. ನಮ್ಮ ಅಣ್ಣ ನಮ್ಮ ಮುತ್ತಿಗೆ ಎಲ್ಲರೂ ಎಷ್ಟು ನಮ್ಗೆ ಸಹಾಯ ಮಾಡೋರು ಅನ್ನೋದನ್ನ ನೆನ್ಸ್ಕೊ. ಓಡೋಗಿದೆ ಬಿಟ್ಬಿಟ್ಟು ಮಗಳನ್ನ ಮದುವೆ ಮಾಡ್ಬೇಕಾಯ್ತದೆ ಅಂದ್ಬಿಟ್ಟು ಮಾತನಾಡ್ಬಿಟ್ಟು ಹೋಗ್ಬಿಟ್ಟು ತಿರುಗಿ ನೋಡ್ನಿಲ್ಲ ನೀನು. ಆಗ ನಮ್ಮ ಅಣ್ಣ ಹತ್ತಿಗೆ ನಿಂತ್ಕೊಂಡು ಮದುವೆ ಮಾಡಿಕೊಟ್ರು. ಅವೆಲ್ಲ ನಾವು ಮರೆಯೋಕ್ಕಾಯ್ಕಿಲ್ಲ.
ನಿನ್ನಿಂದ ನಾನು ಅವ್ರನ್ನ ನಿಷ್ಠೂರ ಮಾಡ್ಕೊಳಕ್ಕಾಯ್ಕಿಲ್ಲ ನಾನು. ನೀನು ಬೇಕಾದ್ರೆ ನಿಷ್ಠೂರ ಅದು ಸಿಕ್ಕಿಲ್ಲ, ಹೋಗು. ನೋಡ್ದೊಡವ ನೋಡಿ ಅಂಗಡಿ ಮಕ್ಕಳು ಮಾತಾಡೋಳು. ಸರಿಯಾಗಿ ಹೇಳ್ತಾಳೆ, ಇನ್ಯಾವ್ದು ಮಕ್ಕಳು ಮಾತಾಡಲ್ಲ ಮಗ. ಸರಿಯಾಗಿ ಹೇಳ್ತಾಳಲ್ಲ, ಏನೋ ತಪ್ಪಿದದ ಅವಳು ಮಾತಾಡಿ ತಪ್ಪಿದದ ಹೇಳು. ಇನ್ನೇನು ಮಾತಾಡ್ಬೇಕಾಗಿತ್ತು? ನಿನಗೆ ಕಂಡವ್ರ ಮನೆ ಆಸ್ತಿ ಆಸೆ ಓಲಲ್ಲ ಓಲ ಯಾರೋ ಏನೋ ಅಂದ್ಬಿಟ್ಟವ್ರು ನಿನಗೆ. ಓ ನಿನ್ನಂತವ್ರನ್ನ ಇರ್ಬೇಕು ಬಿಡು, ನಿನ್ನಂತವ್ರೇ ಇರ್ಬೇಕು ಕತೆ. ಒಳ್ಳೆ ಚೆನ್ನಾಗಿ ಹೇಳ್ತೀನಿ, ಅಯ್ಯವ ನೀನು ನಿನ್ನೆ ಕರಿಬೇಕು ನ್ಯಾಯ ಹೇಳಕ್ಕೆ. ಓ ಸರಿ ಬಿಡ್ಲಾ, ನೀನು ಒಳ್ಳೆ ಮತ್ತೆ ಹೋಗಿ. ಇವರು ಇರ್ತುವಾಗ ಮಾತಾಡಕ್ಕಿಲ್ಲ, ಹೋಗ್ರತ್ತೆ ಪಾಪ. ನೀವ್ಯಾಕೆ ಒಂದು ಅನ್ಸ್ಕೊಂಡಿರಿ. ಅವ್ರು ಎಷ್ಟು ಹೇಳಿದ್ರು ಅಷ್ಟೇ. ನಾನು ಯಾವ ನೋಟಿಸ್ನು ಕಳ್ಸಕ್ಕಿಲ್ಲ, ಏನು ಕಳ್ಸಕ್ಕಿಲ್ಲ ಕತೆ. ಇವ್ನ ಅವತಾರಗಳು ನಮ್ಮ ನೋಡಿ ಸಾಕಾಗದೆ. ಇರಮಿ ಇರು, ಈಗೇನು ಕಂಡಿದ್ದಿ? ಕಲಿಸ್ತೀನಿ ಇರು. ಕಲ್ಸೋಗೋದು ಏನು ಕಲ್ಸಿ, ನಾನು ನೋಡೇ ಬಿಡ್ತೀನಿ. ನೋಡ್ರತ್ತೆ ನೋಡಿ ಹಂಗಾಡ್ತಾನೆ. ಇವ್ನಿಗೆ ಮೊಳಗ್ರ ಬಂದಿದ್ದಾವ ಇದಕ್ಕೆ ಹಿಂಗಾಡನು ಪಾಪ. ಅವರು ಏನು 10-20 ಎಕರೆ ಇದ್ದಾವ. ಇರೋ 3-4 ಎಕರೆಯಲ್ಲಿ ಅವ್ರಿಗೆ ಮಕ್ಳು ಮರಿ ಇಲ್ವಾ? ಅವ್ರು ಬದುಕಿ ಬಾಳೋದು ಬೇಡವಾ? ಇವ್ನೇನು ಕೇಳಿ ಬಂದಿರೋದು ಹಿಂಗೆ ಕೇಳಿ ಬಂದಿರೋದಕ್ಕೆ ಹಿಂಗೆ ಆಡ್ತಾ ಇರೋದು ಅಲ್ಲ. ನಾಚ್ಬೇಕು ನಿಮ್ಗೆ. ನಮ್ಮ ಅಪ್ಪನಟಿ ಆಸ್ತಿ ಬೇಕಾಗಿತ್ತಾ? ಈ ಬುದ್ಧಿ ಕಲಿಬೇಕು ಅಂತ ಎಷ್ಟು ದಿವಸ ಕಾಯ್ಕೊಂಡು ಕೂತಿದ್ದೆ ನೀನು? ಏನು ಪುಕ್ಸಟೆ ಕೊಟ್ಟಾರ ಅವರು? ನಾನು ಕೊಟ್ಟಿನ ಕಣವ, ಲಕ್ಷ ದುಡ್ಡು ಖರ್ಚು ಮಾಡಿ ಮನೆಯನ್ನು ರೆಡಿ ಮಾಡಿಸ್ಕೊಟ್ಟಿವ್ನಿ. ಓ ನೀವು ಮಾಡಿಸ್ಕೊಟ್ಟಿನ ಅಂತ ಹೇಳಿದ್ರ ಅವರು? ಲಕ್ಷ ಏನು ಹಾಕ್ಲಿಲ್ಲ, ನೀವು ಹಾಕಿದ್ದು 1,25,000 ರೂಪಾಯಿ ಬೇಕಾದ್ರೆ ನಾನು ಇಸ್ಕೊಡ್ತೀನಿ ಆಯ್ತಾ? ನಮ್ಮ ಓನ್ ಎತ್ಕೊಟ್ಟಿದ್ರು 1 ಲಕ್ಷ, 2 ಲಕ್ಷ ಖರ್ಚು ಮಾಡಿದ್ದೀನಿ ಅನ್ಕೊಳ್ಳಿ. 1.25 ಲಕ್ಷ ಇಸ್ಕೊಟ್ಟನ್ ಬಿಡಿ. ಅದಕ್ಕೆ ಹೋಯ್ತೀನಿ ಬಿಸಿ ಬೇಡಕ್ಕೆ ನಿಮ್ಮ ಅಪ್ಪನ ಮನೆಗೆ ಕೊಡ್ರಿ ನನಗೆ ಲಕ್ಷ ಅನ್ಕೊಂಡು. ತಿನ್ನಕ್ಕೆ ನೋಟಿಸ್ ಕಳಿಸ್ತಿದ್ರಿ ನಮ್ಮ ಮನೆದ. ಏನು ಆಸ್ತಿ ಯಾವ ತೆಗೆದು ಕೊಟ್ಟಿದ್ರಿ ನೀವು? ಅಲ್ಲ ಒಳ್ಳೆ ಚೆನ್ನಾಗಿ ಮಾತಾಡ್ತೀರಿ ನೀವೇ. ಎಲ್ಲವೂ ಒಳ್ಳೆಯವರು ಅಂತ ಹೋಗ್ತಿರಲ್ಲ, ಅದಕ್ಕೆ ಉಗಿಸ್ಕೊಳಕ್ಕೆ ಆಗ್ತಿದ್ದೀರೇನೋ ನೀವು. ನ್ಯಾಯ ಬುದ್ಧಿ ಕಲೀರಿ. ಅಜ್ಜ ಏನು ಸವಾಸ ಮಾಡ್ಕೊಂಡು ಅವನಿಗೆ ಬುದ್ಧಿ ಕಲಿಬೇಡಿ ನೀವು. ನಾನು ಯಾರನ್ನ ಸವಾಸ ಮಾಡ್ತೀನಿ? ನೀನು ಯಾವಳ ಕೇಳಕ್ಕೆ ನೀನು ಯಾವಳು ಕೇಳಕ್ಕೆ? ಲಾಯರ್ ಅಪ್ಪನ ಮುಂದೆ ನಾನು ಗೌಮಾನ ಮಾಡಿದ್ದೆ ಅಲ್ವಾ? ನೋಡ್ಕೊ ನಿನ್ನ ಪರಿಸ್ಥಿತಿ ಹೆಂಗಾಯ್ತದೆ ಅಂದ್ಬಿಟ್ಟು. ಅದೇನಾದ್ರು ಆಗೇ ಬಿಡಿ, ನಾನು ನೋಡ್ತೀನಿ ಅದು ಏನು ಮಾಡಿ ಅಂತ. ನಿಮ್ಮ ಮಕನ ಬಿಡಿಯ ನೀನ. ಓಹೋ ಏನು ಹೊರ್ಕೋತಾಳು ಇವಳು ಹೇಳ್ದಂಗೆಲ್ಲ ಕುಣಿಬೇಕು ನಾನು. ಅಲ್ಲ ನಿಮ್ಮ ಅಣ್ಣ ನಿಮ್ಮ ಮತ್ಕೆಲ್ಲ ಬದುಕಾಡ್ತಾವ್ರಲ್ಲ, ಇಲ್ಲ ಒಂದು ದಿವಸ ಬಂದು 1,000 ರೂಪಾಯಿ ಕೈ ಕೊಟ್ಟೋಗಿಲ್ಲ. ಅವ್ರ ಕಷ್ಟ ಅವ್ರಿಗೆ ಗೊತ್ತು. ಬ್ಯಾಂಕಲ್ಲಿ ಲೋನ್ ತಗೊಂಡು ಅಂಗಡಿ ಶುರು ಮಾಡವ್ರೆ. ಲೋನ್ ತಿರ್ಬೇಡ್ದ ಎಲ್ಲಿ ತಂದು ಕೊಟ್ಟಾರ ನಮಗೆ? ಇವತ್ತು ಅವ್ರ ಅನ್ವಸ್ತದ, ಅವ್ರು ಪಾಡತ್ತದ, ಅವ್ರಿಗೆ ಹೆಚ್ಚು. ನಮ್ಮ ಮನೆ ಕಷ್ಟ ನಮ್ಗೆ ಗೊತ್ತು, ಅವ್ರ ಮನೆ ಕಷ್ಟ ಅವ್ರಿಗೆ ಗೊತ್ತು. ನಿಮ್ಮ ಕೈ ಕಲ್ಸಿದೋಗಿದ್ದಾವ? ಏನಾಗಿದೆ ಅದು? ಏನಾರು ಬುದ್ಧಿ ಕಲ್ತಿದ್ದಿಲ್ಲ ಹಿಂಗೆ? ಹಾಗೆಲ್ಲ ಸಂಪಾದನೆ ಮಾಡ್ಕೊಂಡು ಹೋಯ್ತಿರ್ತಿಲ್ಲ, ಹಂಗೆ ಮಾಡ್ಕೊಂಡು ಹೋಗ್ಬೇಕು. ಹ್ಞೂ ತಂದಾಗ್ತೀನಿ, ತಿನ್ಕೊ ಕುತ್ಕೋ. ಅಯ್ಯೋ ಏನು ನಡ್ಪಾಕ ತಂದು ಇಳಿಸ್ತೇರಿ ಕದ್ ಬಿಡಪ್ಪ. ನಡ್ಪಾಕವ ಏನು ತಂದು ಇಳಿಸ್ತೇರಿ? ನಾನು ಎಡ್ತಿ ಮಾಡ್ಕೊಂಡು ಉಣ್ಲಿ ತಿನ್ಲಿ ಅಂದ್ಬಿಟ್ಟು ಹೋಗೋಗು. ಬಾಯಿ ಮುಚ್ಕೊಂಡು ಜಾಸ್ತಿ ಮಾತ್ಕಿತಾ ಬೇಡ ನೀನು. ಇನ್ನೊಂದ್ಸತಿ ನಮ್ಮ ಅಪ್ಪನ ಮನೆ ಆಸ್ತಿಯೋ ಪಾಸ್ತಿಯೋ ಸುದ್ದಿಗಿದ್ದಿ ಹೋದ್ರು ಮಾತ್ರವ ನಾನು ಮಾತ್ರ ಸುಮ್ಗಿಮ್ನೆ ಬಿಡೋ ಮಗಳ. ನಾನು ಹೇಳ್ತೇನೆ ಕೇಳ್ಕೊಬ್ರು. ನನಗೂ ನೋಡಿ ಸಾಕಾಗದೆ ನೀನು ಆಟಗಳ. ಓ ಪರವಾಗಿಲ್ಲ, ಸುಮಾರಾಗೆ ಬುದ್ಧಿ ಕಲ್ತಿದೀಯೇ. ಹೆಂಗೋ ನಮ್ಮ ಅವ್ವನ್ಗೆ ಒಂದು ದಿಕ್ಕಿತ್ತಿಲ್ಲ. ಆ ಕಮ್ಲತ್ಗೆ ಇದ್ದಾಗ ಏನು ನಮ್ಮ ಅವ್ವನ್ಗೆ ಹೊಟ್ಟೆ ಉಸ್ ಮಟ್ಟೆ ಕಟ್ತಿದ್ಲು. ಹೆಂಗೋ ಈಗ ಅಚ್ಚುಕಟ್ಟಾಗಿ ಹೆಂಗೋ ನೋಡ್ಕೊಂಡವ್ರೆ. ಹೆಂಗೋ ನಮ್ಮ ಅವ್ವ ನಿಮ್ದೇಗದೆ ನೋಡಿ ಸಹಿ ಸಾಕಾಯ್ತಿಲ್ವೇನೋ. ನಿಮ್ಮ ಅವ್ವನ್ ಕಟ್ಕೊಂಡು ನನಗೇನ್ಲೇ ಚೆನ್ನಾಗಾರು ಇರಲಿ, ಆಡ್ಬಿದ್ದಾರು ಹೋಗ್ಲಿ, ನನಗೇನು ಅವ್ರು ಕಟ್ಕೊಂಡು ನನಗೇನು ಒಳ್ಳೆ ಸರಿ ಐತಪ್ಪ ಇವಳ್ದೊಳೆಯ. ಬಾಯಿ ಮುಚ್ಕೊ ಹೋಗು. ಈಗ ನನಗೆ ಅವಮಾನ ಮಾಡಿದ್ಯಲ್ವಾ, ನೋಡ್ಕೊ ನಿನ್ನ ಪರಿಸ್ಥಿತಿ ಹೆಂಗಾಯ್ತದೆ ಅಂದ್ಬಿಟ್ಟು. ನಾನು ಕೊಟ್ಟೇನು ಮಾತು ಕಿತ್ತಾ ಬಿಡ ನೀನು. ವಿಚಾರಿಸ್ತಾ ಕೂತ್ಕೊತಾಳೆ, ವಿಚಾರಿಸ್ತಾವ ಏನು ಎಂತು ಅಂದ್ಬಿಟ್ಟು. ಓಹೋ ಇರ್ಲಿ ನೀನು ಇಷ್ಟು ಕಲ್ತ್ಕೊಂಡ್ಮೇಲೆ ನಾವು ಕಲ್ಸಕ್ಕೆ ನಮ್ಗೆ ಚೆನ್ನಾಗಿ ಗೊತ್ತು. ಕಲಿಸ್ತೀವಿರೋ. ಏನು ಕಲಿಸಿ? ಅದೇನು ಕಲಿಸಿ ಬಾ, ಕಲ್ಸ್ಬಿಟ್ಟೋಗು. ಬರ್ತೀನಿ ಕಲಿಸ್ತೀನಿ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.